ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಗಗನು. ಸೊ ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ನಾವು ಎಷ್ಟೇ ಬೇಗ ಹೋಗಬೇಕಾದ್ರೂ ಲೇಟ್ ಆಗಿಬಿಡುತ್ತೆ. ಅರೌಂಡ್ 6:37 ಆಗಿತ್ತು. ಸೊ ಆಲ್ರೆಡಿ ನೋಡಿ ಸನ್ ಕಿಸ್ಸಿಂಗ್ ಆಗ್ತಿದೆ. ಸೊ ತುಮಕೂರಿಂದ ನಾವು ಮುಂದೆ ಹೊರಡ್ತಾ ಇದ್ದೀವಿ. ಇದು ತುಮಕೂರು ಸಿಟಿ. ಸೊ ಅರ್ಲಿ ಮಾರ್ನಿಂಗು ಎಲ್ಲ ಶಾಪ್ ಕ್ಲೋಸ್ ಇತ್ತು ಆ್ಯಂಡ್ ಝೀರೋ ಟ್ರಾಫಿಕ್ ನಾವು ಎಂಜಾಯ್ ಮಾಡಿದ್ವಿ ಅಲ್ಲಿ. ಇಲ್ಲಿಂದ ನಾವು ಮುಂದೆ ಟ್ರಾವೆಲ್ ಮಾಡ್ತಿದ್ದೀವಿ. ಸೊ ಅಪ್ಡೇಟ್ ಕೊಡ್ತಾನೆ ಹೋಗ್ತೀನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇಲ್ಲಿಂದ ನಾವು ಮುಂದೆ ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ದೇವರಾಯನ ದುರ್ಗ. ಸೊ ಅರೌಂಡ್ ತುಮಕೂರಿಂದ ಹತ್ತಿರ ಆಗುತ್ತೆ. ತುಂಬ ಒಳ್ಳೆ ಲೊಕೇಶನ್ನು, ವೀಕೆಂಡ್ ಸ್ಪೆಂಡ್ ಮಾಡೋಕ್ಕೆ ಅದ್ಭುತವಾದ ಪ್ಲೇಸ್ ಅನ್ಬೋದು. ರೈಡ್ ಮಾಡಬೇಕಾದ್ರೆ ನೀವು ಫಾರೆಸ್ಟ್ ಥರ ವೆದರ್ನ ಫೀಲ್ ಮಾಡ್ತೀರಾ. ಫ್ರೆಶ್ ಏರು, ಇನ್ ಬಿಟ್ವೀನ್ ನಿಮಗೆ ಬರ್ಡ್ಸು, ಪಿಕಾಕು, ಆಮೇಲೆ ಮಂಗ, ಅಂದರೆ ತುಂಬ ಪ್ರಾಣಿಗಳನ್ನೂ ನೋಡ್ಬೋದು, ಪಕ್ಷಿಗಳನ್ನೂ ನೋಡ್ಬೋದು. ಒಂಥರ ಯಾವುದೋ ಅಭಯಾರಣ್ಯಕ್ಕೆ ಬಂದಿರೋ ಫೀಲ್ ನಮಗಿಲ್ಲಿ. ತುಂಬ ಎಂಜಾಯ್ ಮಾಡ್ತಾನೆ ರೈಡ್ ಮಾಡಿದ್ದು ನಾನು ನಕುಲು. ಆ್ಯಂಡ್ ನೀವು ಬೇಕಾದ್ರೆ ನೋಡ್ಬೋದು ನೇಚರ್ ಎಷ್ಟು ಅದ್ಭುತವಾಗಿದೆ ಅಂತ. ಅರ್ಲಿ ಮಾರ್ನಿಂಗ್ ರೈಡ್ ಮಾಡೋ ಮಜಾನೇ ಒಂಥರ ಬೇರೆಯೇ. ಇಲ್ಲಿಂದ ನಾವು ಎಂಟ್ರಿ ಆಗ್ತೀವಿ ದೇವರಾಯನ ದುರ್ಗಕ್ಕೆ, ಬೆಟ್ಟ ಹತ್ತಕ್ಕೆ ಮೇಲ್ಗಡೆ. ಸೊ ಇದೊಂದು ಅದ್ಭುತವಾದ ಪ್ಲೇಸು. ಮುಂದೆ ನಾವು ಸ್ವಲ್ಪ ದೂರ ಹೋದ ತಕ್ಷಣ ಒಂದು ಲೇಕ್ ಬರುತ್ತೆ. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ನಾವು ಹೊರಟಿರೋದು. ಇಲ್ಲಿಂದ ರೋಡು ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಬಟ್ ಯು ಕ್ಯಾನ್ ಎಂಜಾಯ್ ಆಫ್ ರೋಡಿಂಗ್ ಥರ. ಇದೇ ನೋಡಿ ನಾನು ಹೇಳಿರೋ ಆ ಲೇಕು, ತುಂಬ ಅದ್ಭುತ. ಆ್ಯಂಡ್ ಇಲ್ಲಿ ನೀವು ಅರೌಂಡ್ 1 hour ಟೈಮ್ ಸ್ಪೆಂಡ್ ಮಾಡ್ಬೋದು. ಪೀಸ್ ಆಫ್ ಮೈಂಡ್ ಇರುತ್ತೆ. ಒಳಗಡೆ ನಿಮಗೆ ಹೋಗೋಕ್ಕೆ ಸ್ಪೇಸ್ ಇದೆ. ಅಲ್ಲಿ ಆ ಕಡೆ ಈ ಕಾರ್ನರಲ್ಲಿ ಬೈಕ್ ಪಾರ್ಕ್ ಮಾಡಿ ಇಲ್ಲಿಂದ ನಾವು ಮುಂದೆ ಹೋಗಬೇಕಾಗತ್ತೆ. ಸೊ ನಾವು ಒಂದು ಅರೌಂಡ್ 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ಐ ಲವ್ ಇಟ್. ನನಗಂತೂ ತುಂಬಾ ಇಷ್ಟ. ಸೊ ಹಾಗಾಗಿ 1 hour ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ತುಂಬ ಲೋಟಸ್ ಇತ್ತು ಅದರಲ್ಲಿ. ಆ್ಯಂಡ್ ನಾವು ಸರ್ಕಸ್ ಮಾಡಿದ್ದೀವಿ ಲೋಟಸ್ನ ತೆಗಿಬೇಕು ಅಂತ. ಬರ್ತೈತಿ ಪ್ರಯತ್ನವೇ ಪರಮೇಶ್ವರ. ತಲೆ ಕೆಡಿಸ್ಕೋಬೇಡ. ಇನ್ನೊಂದು 2 ತಾಸು ಆಗಲಿ, ಸಂಜೆ ಆಗಲಿ, ಅದು ಬಿಡೋದು ಬೇಡ. ಅದನ್ನ ಪೀಸರ್ ಆಗಲಿ, ಅದು ನಡೆಯುತ್ತೆ, ಬರಲೇಬೇಕಾದಲ್ಲಿ. ಸೊ ನೋಡಿ, ಒನ್ ಆಫ್ ದಿ ಬ್ಯೂಟಿಫುಲ್ ವ್ಯೂ ಪಾಯಿಂಟಿಂದ ನಮ್ಗೆ ಕಾಣ್ತಿರೋದು ಇದು. ಸುತ್ತಮುತ್ತ ಬೆಟ್ಟಗಳು ತುಂಬಿರೋದು. ಲೈಕ್ ಅರ್ಲಿ ಮಾರ್ನಿಂಗ್ ನಾವೇನಾದರೂ ಇಲ್ಲಿ ವಿಸಿಟ್ ಮಾಡಿದ್ರೆ ನೋಡೋಕೆ ಒಂದು ಅದ್ಭುತವಾಗಿರುತ್ತೆ ಇದು. ಆಮೇಲೆ ಇಲ್ಲಿ ನಿಮ್ಮ ಟೆಂಪಲ್ಲು ಸಿಗುತ್ತೆ. ಬೆಟ್ಟದ ಮೇಲೆ ಒಂದು ಟೆಂಪಲ್ಲು ಕೂಡೋಕ್ಕೆ ನಿಮಗೆ ಆಲ್ಮೋಸ್ಟ್ ಪೀಸ್ಫುಲ್ ಪ್ಲೇಸ್ ಬೇಕನ್ನೋರಿಗೆ ಇದೊಂದು ಮಾಡಿಸಿರೋ ಜಾಗ. ಸೊ ವೀಕೆಂಡಲ್ಲಿ ಅಥವಾ ವೀಕ್ ಡೇಸಲ್ಲಿ, ಹಾಲಿಡೇಸಲ್ಲಿ ಯಾರೆಲ್ಲ ಬರಬೇಕಂತಿದ್ದೀರೋ ಇಲ್ಲಿ ಬರ್ಬೋದು ನೀವು. ದೇವರಾಯನ ದುರ್ಗದಿಂದ ಕಾಣುತ್ತೆ. ಸೊ ಬ್ಯಾಂಗ್ಳೂರಿಂದ ಅರೌಂಡ್ 70 ಕಿಲೋಮೀಟರ್ ಬೇಸ್ಡ್ ಆನ್ ನಿಮ್ಮ ಲೊಕೇಶನಿಂದ. ಸೊ ಅಲ್ಲಿಂದ ನೀವು ತುಮಕೂರು ಬಂದು ತುಮಕೂರಿಂದ ದೇವರಾಯನ ದುರ್ಗಕ್ಕೆ ಬರಬೇಕು. ಒಳ್ಳೆ ಪ್ಲೇಸು ರೀಚ್ ಆಗೋಕ್ಕೆ, ವೀಕೆಂಡಲ್ಲಿ ಸ್ಪೆಂಡ್ ಮಾಡೋಕ್ಕೆ. ಬಟ್ ವೀಕ್ ಡೇಸಲ್ಲಿ ತುಂಬ ಜನ ಇರ್ತಾರೆ, ನಿಮಗೆ ಕೆಲವೊಂದು ಬ್ಯೂಟಿಫುಲ್ ಮೂಮೆಂಟ್ಸ್ಗಳು ನೋಡೋಕ್ಕೆ ಸಿಗಲ್ಲ. ಸೊ ವೀಕ್ ಡೇಸ್ ಈಸ್ ಬೆಟರ್. ರಿವ್ಯೂ ಕೇಳೋಣ, ನಮ್ಮ ನಕುಲ್ ಹೇಳ್ತೇನೆ. ನಕುಲ್, ಹೆಂಗೆ ಅನಿಸ್ತೈತಪ್ಪ ದೇವರಾಯನ ದುರ್ಗ ಬಂದು? ಚೆನ್ನಾಗಿದೆ, ಪರವಾಗಿಲ್ಲ. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸು, ಪರವಾಗಿಲ್ಲ ಅಂತ. ಇದನ್ನು ಬೇಕಿದ್ರೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು. ಸುತ್ತಮುತ್ತ ನಿಮಗೆ ಬೆಟ್ಟಗಳು, ಗ್ರೀನ್ರಿ ಎವ್ರಿವೇರ್. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಅಂದ್ರೂ ತಪ್ಪಾಗಲ್ಲ. ಸೊ ಮಸ್ಟ್ ವಿಸಿಟು. ಯಾರೆಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರೋ ಅವರು ಇಲ್ಲಿ ಆರಾಮಾಗಿ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಸೊ ಅದೇ ಥರ ನಾವು ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಮಂಗನಿಂದ ಮಾನವ ಅನ್ನೋ ಮತ್ತೆಷ್ಟು ನಿಜಾನೋ ನಾವಿಲ್ಲಿ ನೋಡ್ಬೋದು. ಆ ತಾಯಿ ಪ್ರೀತಿ, ಆ ಮಗು ಮೇಲೆ ತೋರೋ ಕಾಳಜಿ, ಆ ಚಿಕ್ಕ ಮಂಕೀಸ್ ಆರ್ ಮಂಗಗಳ ಆಟ, ಏನೋ ಮನಸ್ಸಿಗೆ ಒಂಥರ ಉಲ್ಲಾಸ ಅಥವಾ ಒಂಥರ ಸಂತೋಷ. ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ವಿ ಫೀಲ್ ದ್ಯಾಟ್ ಬೇಗ ದೊಡ್ಡವರಾಗ್ಬಿಟ್ವಿ ಅಂತ. ಅಂದರೆ
ಆ ಸಣ್ಣ ಸಣ್ಣ ಮಂಗಗಳು ಆಡ್ತಿರೋ ಆಟ ನೋಡಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿರೋ ಆಡ್ತಿರೋ ಆಟಗಳು, ನಮ್ಮ ಚೇಷ್ಟೆಗಳು, ನಾವು ಮಾಡಿರೋ ಒಳ್ಳೆಯದು ಆರ್ ಕೆಟ್ಟದ್ದು ವಾಟ್ ಎವರ್ ಇಟ್ ಈಸ್, ಬಟ್ ನಮ್ಮ ಚೈಲ್ಡ್ಹುಡ್ಗೆ ಕರ್ಕೊಂಡು ಹೋಗೋದಂತೂ ನಿಜ. ಸೊ ಒನ್ ಆಫ್ ದಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದರೂ ತಪ್ಪಾಗಲ್ಲ. ಸೊ ಅಲ್ಲಿಂದ ಒಂಚೂರು ಆಫ್ ರೋಡಿಂಗು ಅರೌಂಡ್ ಒಂದು 1 ಕಿಲೋಮೀಟರ್ ಆರ್ 1/2 ಕಿಲೋಮೀಟರ್ ನೀವು ಆಫ್ ರೋಡಿಂಗ್ ಮಾಡಿದ್ರೆ ಅಲ್ಲಿ ಮುಂದೆ ಇರೋ ಬೆಟ್ಟದ ಮೇಲೆ ತಲುಪ್ತೀರಾ. ಸೊ ನಮಗೂ ಅಲ್ಲಿ ಹೇಳಿದ್ರು ಅಂದರೆ ನಾವು ಮೊದಲು ಬಂದಿದ್ವಿ, ಒನ್ ಆಫ್ ದಿ ಬೆಸ್ಟ್ ವ್ಯೂ ನಿಮ್ಗೆ ಅಲ್ಲಿಂದ ಸಿಗುತ್ತೆ. ಆಮೇಲೆ ಅಲ್ಲಿ ಕಾಫಿ ಶಾಪ್ ಕೂಡ ಇದೆ, ನೀವು ಕಾಫಿ ಕುಡಿತಾ ನೇಚರ್ ಎಂಜಾಯ್ ಮಾಡ್ಬೋದು. ಯಾವಾಗಲೂ ಬಂದಾಗ ನಾನಂತೂ ವಿಸಿಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಐ ಲವ್ ದಿಸ್ ಪ್ಲೇಸ್. 1 hour 2 hour ಅಲ್ಲಿರೋ ಗಿಡ ಮರಗಳ ಜೊತೆ ಕೂತ್ಕೊಂಡು ನೇಚರ್ನ ಫೀಲ್ ಮಾಡ್ಬೋದು ನಾವಿಲ್ಲಿ. ಸೊ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಸೊ ನಾನು ಹೇಳಿದ್ದೇನೆ, ಇದು ಯಾವುದೇ ಥರ ಪ್ರಮೋಷನ್ ಅಂತೂ ಅಲ್ಲ ಬೇಸಿಕಲಿ, ಬಟ್ ನಾನು ಇಲ್ಲಿ ಬಂದಾಗ ಒಂದು ಸ್ವಲ್ಪ ಹೊತ್ತು ಸಮಯನ ಸ್ಪೆಂಡ್ ಮಾಡ್ತೀನಿ. ಇಲ್ಲಿ ಬೈಕ್ ಪಾರ್ಕ್ ಮಾಡೋಕ್ಕೆ ತುಂಬ ಸ್ಪೇಸ್ ಇದೆ, ಮಾಡ್ಬೋದು ಒಂಚೂರು ಆಫ್ ರೋಡಿಂಗ್ ಮಾಡಿ. ಇಲ್ಲಿ ನೋಡಿ ಟ್ರೀಸು, ಅದ್ರ ಸುತ್ತಮುತ್ತ ಬಂಡೆಗಲ್ಗಳು, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋರಿಗೆ, ಯೋಗ ಮಾಡೋರಿಗೆ, ಆ್ಯಂಡ್ ಹೂ ಆರ್ ನೀಡ್ ಟು ಸ್ಪೆಂಡ್ ಪೀಸ್ ಆಫ್ ಟೈಮ್, ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋರಿಗೆ ಇದು ಹೇಳಿ ಮಾಡಿಸಿದ ಜಾಗ ಅನ್ಬೋದು. ಒಂದು ಸರಿ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಬಿ ಕೇರ್ಫುಲ್, ಮಂಗಗಳು ಜಾಸ್ತಿ ಇದೆ. ನೀವು ಯಾವುದೇ ಥರ ಫುಡ್ ಐಟಮ್ಸ್ ತೊಗೊಂಡು ಹೋದರೆ ಅವ್ರು ನಿಮ್ಮ ಕೈಯಿಂದ ಕಸ್ಕೊಂಡು ಹೋಗ್ತವೆ. ಬಿ ಕೇರ್ಫುಲ್ ಅಬೌಟ್ ಯುವರ್ ಮೊಬೈಲ್ ಆ್ಯಂಡ್ ಕ್ಯಾಮ್ರಾ ಆಕ್ಸೆಸರೀಸ್ ಆಲ್ಸೋ. ಸೊ ಇಲ್ಲಿ ಬಂಡೆಗಲ್ಲು, ಇಲ್ಲಿ ಕೂತ್ಕೊಂಡು ನೀವು ನೇಚರ್ ಎಂಜಾಯ್ ಮಾಡ್ಬೋದು. ನಾನಂತರೂ ತುಂಬ ಎಂಜಾಯ್ ಮಾಡಿದೆ, ನಕುಲು ಎಂಜಾಯ್ ಮಾಡ್ದೆ ನನ್ನ ಜೊತೆ. ಹಾಗೆ ಇಲ್ಲಿ ನಿಮಗೆ ನೇರಳೆ ಮರಗಳು ಕೂಡ ಇದೆ, ಚಿಕ್ಕ ನೇರಳೆ ಅಂತಾರಲ್ಲ ಆ ಥರ. ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೇರಳೆ ಹಣ್ಣ ಕಿತ್ಕೊಂಡು ತಿಂದ್ಕೊಂಡು ಟೋಟಲಿ ದಿಸ್ ಈಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಇದೇ ಥರ ವೀಡಿಯೋಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ಸರೌಂಡಿಂಗ್ ಯಾರೆಲ್ಲ ರೈಡ್ ಮಾಡ್ತಿರೋ ಅವ್ರಿಗೆ ಒಳ್ಳೆ ಒಳ್ಳೆ ಪ್ಲೇಸ್ನ ಸಜೆಸ್ಟ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್.